Good morning, student. Myself, Dr. L. Manju Bhargavi, Assistant Professor, Government First Grade College, Madhugiri. Session number 43, and the topic is Functions of SEBI, 4th semester BCom students of Tumkur University. The paper is Indian Financial System. Welcome to Karnataka LMS. The objective of the learning is to familiarize the student with the concept of functions of SEBI. The session outcome would be the students will be able to understand the concept of functions of SEBI. SEBI Security Board of Exchange Security Exchange Board of India ಬಗ್ಗೆ ನೀವು ಆಲ್ರೆಡಿ ಸೆಷನ್ 40 ಮತ್ತು 42 ಅಲ್ಲಿ ತಿಳ್ಕೊಂಡಿದ್ದೀರಾ. ಹಾಗೆ ಇದರ ಫಂಕ್ಷನ್ಸ್ ಡೀಟೇಲ್ ಆಗಿ ನೆಕ್ಸ್ಟ್ 2 ಸೆಷನ್ಸಲ್ಲೇ ತಿಳ್ಕೊಳ್ಳೋಣ. ಇಟ್ಸ್ ಅ ವಾಸ್ಟ್ ಟಾಪಿಕ್. Let's have the introduction part. The Securities and Exchange Board of India is the regulator for the securities market in India. It was established on 12th April 1992 through the SEBI Act 92. It was formed officially by the government in India in 1992. Hage with SEBI Act 1992 being passed by the Indian Parliament. SEBI is headquartered in the business district of Bandra Kurla Complex in Mumbai. ಈ ಒಂದು ಸೆಬಿ ಆ್ಯಕ್ಟ್ 1992 ಅಲ್ಲಿ ಈ ಒಂದು ಸೆಬಿ ಎಸ್ಟಾಬ್ಲಿಷ್ ಆಗಿರುತ್ತೆ. ಇದರ ಹೆಡ್ ಆಫೀಸ್ ಬಂದು ಮುಂಬೈಯಲ್ಲಿ ಬಾಂಡ್ರಾ ಡಿಸ್ಟಿಕ್ ಅಲ್ಲಿ ಕುರ್ಲಾ ಕಾಂಪ್ಲೆಕ್ಸಲ್ಲಿ ಮೊಟ್ಟ ಮೊದಲನೇದಾಗಿ ಎಸ್ಟಾಬ್ಲಿಷ್ ಆಗಿರುತ್ತೆ. Initially, SEBI was a non-statutory body without any statutory power. ಈ ಸೆಬಿಗೆ ಫಸ್ಟ್ ಎಸ್ಟಾಬ್ಲಿಷ್ ಆದಾಗ ಇದಕ್ಕೆ ಏನು ಪವರ್ಸ್ ಇರಲಿಲ್ಲ. ಇಟ್ ವಾಸ್ ಜಸ್ಟ್ ಲೈಕ್ ಅ ನಾನ್ ಸ್ಟ್ಯಾಟ್ಯುಟರಿ ಬಾಡಿ. ಹವೆವರ್ ಇನ್ 1995 SEBI was given additional statutory power by the Government of India, brought an amendment to the Securities and Exchange Board of India Act 1992. ಈ ಒಂದು ಸೆಬಿ ಆ್ಯಕ್ಟ್ 1992 ಅಲ್ಲಿ ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಆ್ಯಕ್ಟ್ 1992 ಅಡಿಯಲ್ಲಿ ಈ ಒಂದು ಸೆಬಿಗೆ ಬಹಳಷ್ಟು ಪವರ್ಸ್ ಬಂದಿದೆ. ಹಾಗೆ ಎಡಿಷನಲ್ ಮತ್ತು ಎಕ್ಸ್ಟ್ರಾ ಸ್ಟ್ಯಾಟ್ಯುಟರಿ ಪವರ್ ಈ ಒಂದು ಸೆಬಿಗೆ ಬಂದಿದೆ. ಆ್ಯಂಡ್ ನೌ ಇಟ್ ಈಸ್ ಲೈಕ್ ರೆಗ್ಯುಲೇಟರಿ ಅಥಾರಿಟಿ. SEBI Act Section 4 specifies the duty of SEBI as protect the interest of investing in securities and promote and regulate securities market. ಈ ಒಂದು ಇನ್ವೆಸ್ಟ್ಮೆಂಟ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡುವಂಥ ಇನ್ವೆಸ್ಟರ್ಸ್ ಸೆಕ್ಯೂರಿಟಿ ನೋಡ್ಕೊಳ್ಳೋದು, ಹಾಗೆ ಈ ಒಂದು ಸೆಕ್ಯೂರಿಟಿನ ಪ್ರಮೋಟ್ ಮಾಡೋದು ಕೂಡ. It will promote and regulate the securities market. Securities ಮಾರ್ಕೆಟ್ನ ಪ್ರಮೋಟ್ ಮಾಡೋದು ಹಾಗೆ ಈ ಒಂದು ಆ್ಯಕ್ಟ್ ಪ್ರಕಾರ ರೆಗ್ಯುಲೇಟ್ ಮಾಡೋದು ಸೆಬಿದು ಮೇನ್ ಡ್ಯೂಟಿ ಆಗಿರುತ್ತೆ. ಲೆಟ್ಸ್ ಸಿ ದ ಫಂಕ್ಷನ್ಸ್ ಇನ್ ಡೀಟೇಲ್. ರೆಗ್ಯುಲೇಟ್ ದ ಸ್ಟಾಕ್ ಎಕ್ಸ್ಚೇಂಜ್ ಆ್ಯಂಡ್ ಅದರ್ ಸೆಕ್ಯೂರಿಟಿ ಮಾರ್ಕೆಟ್ಸ್. ಸ್ಟಾಕ್ ಎಕ್ಸ್ಚೇಂಜು ಹಾಗೆ ಬೇರೆ ಬೇರೆ ಸೆಕ್ಯೂರಿಟಿ ಮಾರ್ಕೆಟ್ನ ಕೂಡ ಇದು ರೆಗ್ಯುಲೇಟ್ ಮಾಡುತ್ತೆ. ಹಾಗೆ ರಿಜಿಸ್ಟ್ರೇಷನ್ ಆ್ಯಂಡ್ ರೆಗ್ಯುಲೇಟಿಂಗ್ ದ ವರ್ಕ್ ಆಫ್ ಸ್ಟಾಕ್ ಬ್ರೋಕರ್ಸ್, ಶೇರ್ ಟ್ರಾನ್ಸ್ಫರ್ಡ್ ಏಜೆಂಟ್ಸ್, ಇಶ್ಯೂ ಹೌಸಸ್, ಮರ್ಚೆಂಟ್ ಬ್ಯಾಂಕರ್ಸ್, ಪೋರ್ಟ್ಫೋಲಿಯೋ ಮ್ಯಾನೇಜರ್ಸ್ ಆ್ಯಂಡ್ ಅದರ್ ಸಚ್ ಫೈನಾನ್ಷಿಯಲ್ ಸರ್ವಿಸಸ್ ಇಂಟರ್ಮೀಡಿಯರೀಸ್. ಅದೇ ರೀತಿ ಇದು ಈವನ್ ಇಟ್ ವಿಲ್ ರೆಗ್ಯುಲೇಟ್ ದ ವರ್ಕ್. ಈ ಒಂದು ಏಜೆಂಟ್ಗಳೇನಿದ್ದಾರೆ, ಬ್ರೋಕರ್ಸ್ ಇದ್ದಾರೆ, ಶೇರ್ ಟ್ರಾನ್ಸ್ಫರ್ ಮಾಡೋ ಏಜೆಂಟ್ಗಳು, ಇಶ್ಯೂ ಹೌಸ್ ಮತ್ತು ಮರ್ಚೆಂಟ್ ಬ್ಯಾಂಕರ್ಸ್, ಹಾಗೆ ಪೋರ್ಟ್ಫೋಲಿಯೋ ಮ್ಯಾನೇಜರ್ಸ್ ಮತ್ತು ಇನ್ನಿತರ ಫೈನಾನ್ಷಿಯಲ್ ಸರ್ವೀಸಸ್, ಈ ಒಂದು ಎಲ್ಲ ಬಾಡಿಗಳನ್ನ ಇಟ್ ವಿಲ್ ಡೂ ದ ರಿಜಿಸ್ಟ್ರೇಷನ್ ಪಾರ್ಟ್ ಆ್ಯಂಡ್ ಆಲ್ಸೋ ರೆಗ್ಯುಲೇಷನ್ ಪಾರ್ಟ್. ಈ ಒಂದು ಸೆಬಿ ಆ್ಯಕ್ಟಲ್ಲಿ ಇವ್ರನ್ನ ರೆಗ್ಯುಲೇಷನ್ ಮಾಡಿಸೋದು ಹಾಗೆ ಇವ್ರನ್ನ ರಿಜಿಸ್ಟ್ರೇಷನ್ ಕೂಡ ಮಾಡಿಸೋದು ಈ ಒಂದು ಸೆಬಿದು ಉದ್ದೇಶ ಆಗಿರುತ್ತೆ. ನೆಕ್ಸ್ಟ್, registered the regulate collective investment schemes like mutual fund and venture capital. ಅದೇ ರೀತಿ ಈ ಒಂದು ಸೆಬಿದು ಇನ್ನೊಂದು ಉದ್ದೇಶ ಬಂದು ಈ ವೆಂಚರ್ ಕ್ಯಾಪಿಟಲ್ ಆಗಿರ್ಬೋದು, ಈ ಮ್ಯೂಚುವಲ್ ಫಂಡ್ ಆಗಿರ್ಬೋದು, ಇಂಥವನ್ನ ಕೂಡ ಇಟ್ ವಿಲ್ ಟೇಕ್ ಕೇರ್ ಆಫ್ ದ ರಿಜಿಸ್ಟರ್ ಆ್ಯಸ್ ವೆಲ್ ಆಸ್
ರೆಗ್ಯುಲೇಟ್ ದ ಕಲೆಕ್ಟಿವ್ ಇನ್ವೆಸ್ಟ್ಮೆಂಟ್ ಸ್ಕೀಮ್ಗಳೆಲ್ಲ, ಈ ಮ್ಯೂಚುವಲ್ ಫಂಡ್ ಅಂತ ಕಲೆಕ್ಟಿವ್ ಇನ್ವೆಸ್ಟ್ಮೆಂಟ್ ಸ್ಕೀಮ್ಗಳೆಲ್ಲ ಕೂಡ ಈ ಒಂದು ಸೆಬಿ ರಿಜಿಸ್ಟರ್ ಮಾಡಿಕೊಂಡು ರೆಗ್ಯುಲೇಟ್ ಕೂಡ ಮಾಡ್ತಾ ಇರುತ್ತೆ. ಆ್ಯಂಡ್ ಪ್ರಮೋಟ್ ಆ್ಯಂಡ್ ರೆಗ್ಯುಲೇಟ್ ಸೆಲ್ಫ್ ರೆಗ್ಯುಲೇಷನ್ ಆರ್ಗನೈಸೇಷನ್ಸ್. ಅದೇ ರೀತಿ ಸೆಲ್ಫ್ ರೆಗ್ಯುಲೇಷನ್ ಆರ್ಗನೈಸೇಷನ್ಸ್ ಅಂದರೆ ಇದು ಒಂದು ಸೆಬಿ ಆ್ಯಕ್ಟಲ್ಲಿ ಇರುವಂಥ ಎಲ್ಲ ಪಾಲಿಸಿಗಳನ್ನೂ ರೂಲ್ಗಳನ್ನೂ ಮತ್ತು ಆ ಒಂದು ರೆಗ್ಯುಲೇಷನ್ ಆ್ಯಕ್ಟ್ನ ಫಾಲೋ ಕೂಡ ಮಾಡಿಕೊಂಡು ಈ ಒಂದು ಸೆಬಿ ಬಾಡಿ ವಿಲ್ ಡೂ ದ ಫಂಕ್ಷನ್ಸ್. ಹಾಗೆ ಪ್ರಮೋಟ್ ಅನ್ಫೇರ್ ಟ್ರೇಡ್ ಆ್ಯಂಡ್ ಫ್ರಾಡಲೆಂಟ್ ಪ್ರಾಕ್ಟೀಸಸ್ ಇನ್ ಸೆಕ್ಯೂರಿಟೀಸ್ ಮಾರ್ಕೆಟ್. ಮುಖ್ಯವಾಗಿ ಈ ಒಂದು ಅನ್ಫೇರ್ ಪ್ರಾಕ್ಟೀಸಸ್ಗಳು, ಇಲಿಗಲ್ ಆಗಿ ಶೇರ್ ಪ್ರೈಸ್ಗಳನ್ನ ಏರ್ಪೇರ್ ಮಾಡೋ ಅಂಥದ್ದು. ಸೊ ಈ ರೀತಿ ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸ್ಗಳು, ಅದೇ ರೀತಿ ಫ್ರಾಡಲೆಂಟ್ ಪ್ರಾಕ್ಟೀಸಸ್ ಅಂದರೆ ಫ್ರಾಡ್ ಮಾಡೋದು, ಪ್ರೈಸ್ನ ಹೋಲ್ಡ್ ಮಾಡೋದು, ಪ್ರೈಸ್ನ ಅನ್ನೆಸೆಸರಿ ಕೋಟ್ ಮಾಡೋದು. ಸೊ ಈ ರೀತಿ ಏನಾದರೂ ಫ್ರಾಡಲೆಂಟ್ ಆ್ಯಕ್ಟಿವಿಟೀಸ್ ಸೆಕ್ಯೂರಿಟೀಸ್ ಮಾರ್ಕೆಟಲ್ಲಿ ನಡಿಬಾರ್ದು ಅಂತ ಇಟ್ ವಿಲ್ ಟೇಕ್ ಕೇರ್. ಸೊ ಇಟ್ ವಿಲ್ ಓನ್ಲಿ ಪ್ರಮೋಟ್ ಫೇರ್ ಆ್ಯಂಡ್ ಗುಡ್ ಟ್ರೇಡ್ ಪ್ರಾಕ್ಟೀಸಸ್, ನಾಟ್ ದ ಅನ್ಫೇರ್ ಟ್ರೇಡ್. ಹಾಗೆ ಫ್ರಾಡಲೆಂಟ್ ಪ್ರಾಕ್ಟೀಸಸ್ ಏನಾದರೂ ಇದ್ದರೆ it will do proper, it will take the proper action. Next, evaluate, educate investors and train the intermediaries. ಇನ್ವೆಸ್ಟರ್ಸ್ಗೆ ಸೆಕ್ಯೂರಿಟಿ ಮಾರ್ಕೆಟ್ಸಲ್ಲಿ ಇರುವಂಥ ಎಲ್ಲ ಸ್ಕೀಮ್ಸ್ಗಳ ಬಗ್ಗೆ ಎಜುಕೇಟ್ ಮಾಡುತ್ತೆ. ಹಾಗೆ ಈ ಒಂದು ಇಂಟರ್ಮೀಡಿಯರೀಸ್ ಅಂದರೆ ಈ ಒಂದು ಏಜೆಂಟ್ಗಳೇನಿರ್ತಾರೆ ಅವ್ರಿಗೆ ಯಾವ ರೀತಿ ಅಪ್ರೋಚ್ ಮಾಡಬೇಕು, ಸೆಕ್ಯೂರಿಟಿ ಮಾರ್ಕೆಟಲ್ಲಿ ಇನ್ವೆಸ್ಟರ್ಸ್ನ ಯಾವ ರೀತಿ ನಾಲೆಡ್ಜ್ ಕೊಡಬೇಕು ಅಂತ ಎಲ್ಲ ಕೂಡ ಇವ್ರಿಗೆ ಟ್ರೈನಿಂಗ್, ಇಂಟರ್ಮೀಡಿಯರ್ಗೆ ಟ್ರೈನಿಂಗ್ ಕೂಡ ಈ ಒಂದು ಸೆಬಿ ಆ್ಯಕ್ಟಿಂದ ನೀಡಲಾಗುತ್ತೆ. ಎಜುಕೇಟ್ ಇನ್ವೆಸ್ಟರ್ಸ್ ಆ್ಯಂಡ್ ಟ್ರೈನ್ ದ ಇಂಟರ್ಮೀಡಿಯರೀಸ್. ಅದೇ ರೀತಿ ಪ್ರೊಹಿಬಿಟ್ ಇನ್ಸೈಡ್ ಟ್ರೈನಿಂಗ್ ಇನ್ ಸೆಕ್ಯೂರಿಟೀಸ್. ಇನ್ಸೈಡ್ ಟ್ರೈನಿಂಗ್ ಆ್ಯಕ್ಟಿವಿಟೀಸ್ ಏನಾದರೂ ಇದ್ದರೆ ಸೆಕ್ಯೂರಿಟೀಸಲ್ಲಿ ಅದನ್ನು ಕೂಡ ತಡೆಗಟ್ಟೋದು. ಹಾಗೆ ಕಾಲ್ ಫಾರ್ ಇನ್ಫಾರ್ಮೇಷನ್, ಇದರಲ್ಲಿ ಅಂಡರ್ಟೇಕ್ ಇನ್ಸ್ಪೆಕ್ಷನ್ ಆ್ಯಂಡ್ conduct enquiry and audit of stock exchange. ಈ ಒಂದು ಸೆಬಿ ಆಡಿಟ್ ಮಾಡುತ್ತೆ. ಹಾಗೆ ಸ್ಟಾಕ್ ಎಕ್ಸ್ಚೇಂಜ್ಗಳನ್ನ ಎನಿ ಟೈಮ್ ಇಟ್ ಕ್ಯಾನ್ ಡು ದ ಇನ್ವೆಸ್ಟಿಗೇಷನ್, ಆಡಿಟ್ಗಳನ್ನ ಸ್ಟಾಕ್ ಎಕ್ಸ್ಚೇಂಜ್ನ ಆಡಿಟ್ ಮಾಡೋವಂಥದ್ದು, ಹಾಗೆ ಸ್ಪೆಷಲ್ ಇನ್ಸ್ಪೆಕ್ಷನ್ನ ಕೂಡ ಕಂಡಕ್ಟ್ ಮಾಡುವಂಥ ಪವರ್ ಇದೆ. ಹಾಗೆ ಮ್ಯೂಚುವಲ್ ಫಂಡ್ಸ್, SROs ಆ್ಯಂಡ್ ಅದರ್ ಇಂಟರ್ಮೀಡಿಯೇಟ್ಸ್ ಅಸೋಸಿಯೇಟೆಡ್ ವಿತ್ ಸೆಕ್ಯೂರಿಟೀಸ್ ಮಾರ್ಕೆಟ್. ಈ ಒಂದು ಎಲ್ಲ ರೀತಿ ಫಂಡ್ಗಳು, ಇಂಟರ್ಮೀಡಿಯೇಟ್, ಹಾಗೆ ಸೆಲ್ಫ್ ರೆಗ್ಯುಲೇಷನ್ ಅಥಾರಿಟೀಸ್ ಇವೆಲ್ಲ ಕೂಡ ಈ ಒಂದು ಇಂಟರ್ಮೀಡಿಯೇಟ್ ಅಸೋಸಿಯೇಟ್ ಏನೇನಿದಾವ ಇವಕ್ಕೆಲ್ಲ ಕೂಡ ಇಟ್ ವಿಲ್ ಕಾಲ್ ದ ಇನ್ಫಾರ್ಮೇಷನ್ ಲೈಕ್ ಸೆಕ್ಯೂರಿಟಿ ಚೆಕ್, ಆಡಿಟ್ನ ಯಾವಾಗ ಬೇಕಾದರೂ ಕಂಡಕ್ಟ್ ಮಾಡ್ಬೋದು. ಡಿಸೈಡ್ಸ್ ಕಾಲ್ ಫ್ ಇನ್ಫಾರ್ಮೇಷನ್ ಆ್ಯಂಡ್ ರಿಕಾರ್ಡ್ ಇನ್ಫಾರ್ಮೇಷನ್ ಫ್ರಮ್ ಆರ್ಗನೈಸೇಷನ್ ಅಂಡರ್ central, state or provisional act in respect of transactions in securities. ಪ್ರತಿಯೊಂದು ಟ್ರಾನ್ಸಾಕ್ಷನ್ಸ್ನ ಕೂಡ ರೆಕಾರ್ಡ್ ಮಾಡ್ತಕ್ಕಂಥದ್ದು. ಹಾಗೆ ಇನ್ಫಾರ್ಮೇಷನ್ ರೆಕಾರ್ಡ್ ಮಾಡಿ ಆರ್ಗನೈಸೇಷನ್ ಲೆವೆಲ್ಲು, ಸ್ಟೇಟ್ ಮತ್ತು ಸೆಂಟ್ರಲಲ್ಲಿ, ಹಾಗೆ ಪ್ರೊವಿಷನಲ್ ಆ್ಯಕ್ಟ್ ಪ್ರಕಾರ ಟ್ರಾನ್ಸಾಕ್ಷನ್ಸ್ನ ನೋಡೋದು. ನೆಕ್ಸ್ಟ್, ಇಟ್ ರೆಗ್ಯುಲೇಟ್ ಸಬ್ಸ್ಟ್ಯಾನ್ಷಿಯಲ್ ಅಕ್ವಿಸಿಷನ್ ಆಫ್ ಶೇರ್ಸ್ ಆ್ಯಂಡ್ ಟೇಕ್ ಓವರ್ ದ ಕಂಪನೀಸ್ ಅಂಡರ್ ಮಾರ್ಕೆಟ್. ಅದೇ ರೀತಿ ಅಕ್ವಿಸಿಷನ್ ಆಫ್ ಶೇರ್ಸ್, ಹೊಸ ಕಂಪನಿ ಶೇರ್ಗಳನ್ನ ಪರ್ಚೇಸ್ ಮಾಡೋವಂಥದ್ದು. ಹಾಗೆ ಟೇಕ್ ಓವರ್ ದ ಕಂಪನೀಸ್, ಈ ಒಂದು ಮಾರ್ಕೆಟಲ್ಲಿ ಯಾವುದಾದ್ರೂ ಕಂಪನೀಸ್ನ ಪರ್ಚೇಸ್ ಮಾಡೋದು, ಒಬ್ಬಳ ಶೇರ್ನ ಪರ್ಚೇಸ್ ಮಾಡೋದು, ಅಥವಾ ಒಂದು ಕಂಪ್ನಿ ಇನ್ನೊಂದು ಕಂಪ್ನಿ ಟೇಕ್ ಓವರ್ ಮಾಡಿದಾಗ ಈವನ್ ಅವುಗಳನ್ನ ಕೂಡ ಇಟ್ ವಿಲ್ ಡೂ ದ ಪ್ರಾಪರ್ ರೆಗ್ಯುಲೇಷನ್ಸ್. ಅದೆಲ್ಲ ಆ್ಯಸ್ ಪರ್ ದ ರೆಗ್ಯುಲೇಟರಿ ಪಾಲಿಸೀಸ್ ಹಾಕ್ತಿದ್ದಾವ ಇಲ್ಲೋ ಅಂತ ಕೂಡ ಅದನ್ನು ಕೂಡ ಮಾನಿಟರ್ ಮಾಡ್ತಕ್ಕಂಥದ್ದು. ನೆಕ್ಸ್ಟ್, ಎಕ್ಸಸೈಸ್ ಪವರ್ ಆ್ಯಂಡ್ ಪರ್ಫಾರ್ಮ್ ಫಂಕ್ಷನ್ ಅಂಡರ್ ದ ಪ್ರೊವಿಷನ್ ಆಫ್ ಸೆಕ್ಯೂರಿಟೀಸ್ ಕಾಂಟ್ರಾಕ್ಟ್ ರೆಗ್ಯುಲೇಷನ್ ಆ್ಯಕ್ಟ್ 1956. ಅದೇ ರೀತಿ ಕೆಲವು ಪವರ್ಸ್ ಆ್ಯಂಡ್ ಫಂಕ್ಷನ್ಸ್ ಕೂಡ ದಿಸ್ ಸೆಬಿ ವಿಲ್ ಹ್ಯಾವ್. ಯಾವ ಒಂದು ಆ್ಯಕ್ಟ್ ಪ್ರಕಾರ ಅಂದರೆ ಅಂಡರ್ ದ ಪ್ರೊವಿಷನ್ಸ್ ಆಫ್ ಸೆಕ್ಯೂರಿಟೀಸ್ ಕಾಂಟ್ರಾಕ್ಟ್ ರೆಗ್ಯುಲೇಷನ್ ಆ್ಯಕ್ಟ್ 1956 ಅಡಿಯಲ್ಲಿ. Next, levy fees or charges to carry out the above purposes. Even SEBI will charge certain fees also from the investors to carry on the smooth functioning ಅಥವಾ to provide a smooth services.
ಎಲ್ಲ ಅಬೌವ್ ಈಗ ಏನೇನು ನಾವು ಮೆನ್ಷನ್ ಮಾಡಿದ್ದೀವಿ ಇದರ ಆ್ಯಕ್ಟಿವಿಟೀಸ್ ಯಾವ್ದ್ಯಾವುದು ರೆಗ್ಯುಲೇಟ್ ಮಾಡಬೇಕು ಅದೆಲ್ಲದಕ್ಕೆ ಇಟ್ ಕ್ಯಾನ್ ಆಲ್ಸೋ ಲೆವಿ ಸರ್ಟನ್ ಫೀಸ್ ಅಥವಾ ಚಾರ್ಜಸ್ನ ಇದು ಚಾರ್ಜ್ ಮಾಡ್ಬೋದು ಇನ್ವೆಸ್ಟರ್ಸಿಂದ. ನೆಕ್ಸ್ಟ್, ಕಂಡಕ್ಟ್ ರಿಸರ್ಚ್ ಆ್ಯಂಡ್ ಪ್ರೊವೈಡ್ ಡೇಟಾ ಆನ್ ಫ್ರಮ್ ಎನಿ ಏಜೆನ್ಸಿ ಸಚ್ ಆಸ್ ಸ್ಪೆಸಿಫೈಡ್ ಬೈ ದ ಬೋರ್ಡ್. ಈ ಒಂದು ಸೆಬಿ ಒಂದು ಯಾವುದಾದ್ರೂ ಒಂದು ಇನ್ಸ್ಟಿಟ್ಯೂಷನ್ಸ್, ಯಾವುದಾದ್ರೂ ಒಂದು ಫೈನಾನ್ಷಿಯಲ್ ಸರ್ವಿಸಸ್ ಆಗಿರ್ಬೋದು, ಯಾವುದಾದ್ರೂ ಕಂಪನೀಸ್ ಆಗಿರ್ಬೋದು, ಸೆಕ್ಯೂರಿಟಿ ಡೀಟೇಲ್ಸ್ ಏನೇ ಆಗಿರ್ಬೋದು, ರಿಸರ್ಚ್ನ ಕಂಡಕ್ಟ್ ಮಾಡೋಕ್ಕೆ ಬೇಕಾದಂಥ ಡೇಟಾನ ಕೂಡ ಪ್ರೊವೈಡ್ ಮಾಡುತ್ತೆ ಏಜೆನ್ಸಿಗೆ ಫ್ರಮ್ ಎನಿ ಏಜೆನ್ಸಿ. ಅದು ಸ್ಪೆಸಿಫೈಡ್ ಬೋರ್ಡಿಂದ ಇಫ್ ದಟ್ ಏಜೆನ್ಸಿ ಈಸ್ ಅಂಡರ್ ಅ ಪರ್ಟಿಕ್ಯುಲರ್ ರಿಕಗ್ನೈಸ್ಡ್ ಬೋರ್ಡ್, to that board it will provide the data for the research purpose of the security market. Next, it performs such other functions such as privilege, ಬೇರೆ ಫಂಕ್ಷನ್ಸ್ನ ಕೂಡ ಇದು ಪರ್ಫಾರ್ಮ್ ಮಾಡುತ್ತೆ. ಇನ್ ಎಡಿಷನ್ ಟು ಅಬೌವ್ ಹ್ಯಾಸ್ ಬೀನ್ ಸೆಬಿ ಅಮೆಂಡ್ಮೆಂಟ್ ಆ್ಯಕ್ಟ್ 2002 ಪ್ರಕಾರ powers to supply any book or document in retail to security transactions. ಅದೇ ರೀತಿ ಅಮೆಂಡ್ಮೆಂಟ್ ಆ್ಯಕ್ಟ್ 2002 ಅಲ್ಲಿ ಆದಾಗ ಇಟ್ ಹ್ಯಾಸ್ ದ ಪವರ್ ಟು ಸಪ್ಲೈ ಎನಿ ಬುಕ್ ಆರ್ ಡಾಕ್ಯುಮೆಂಟ್ ಇನ್ ರಿಟೇಲ್ ಟು ಸೆಕ್ಯೂರಿಟೀಸ್ ಟ್ರಾನ್ಸಾಕ್ಷನ್. ರಿಲೇಟೆಡ್ ಟು ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ಸ್ಗೆ ಸಂಬಂಧಪಟ್ಟ ಯಾವುದೇ ಒಂದು ಡೇಟಾ ಆಗಿರ್ಬೋದು, ಬುಕ್ ಆಫ್ ಇನ್ಫಾರ್ಮೇಷನ್ ಆಗಿರ್ಬೋದು, ಡಾಕ್ಯುಮೆಂಟ್ ಆಗಿರ್ಬೋದು, ಇಟ್ ಹ್ಯಾಸ್ ದ ಪವರ್ ಟು ಸಪ್ಲೈ ಇಫ್ ಇಟ್ ಈಸ್ ರಿಕ್ವೈರ್ಡ್. ನೆಕ್ಸ್ಟ್, board will be have some power has civil court with respect to security markets. ಅದೇ ರೀತಿ ಕೆಲವು ಸಿವಿಲ್ ಕೋರ್ಟ್ ಅಲ್ಲಿ ಸೆಕ್ಯೂರಿಟಿ ಮ್ಯಾಟರ್ಸ್ ಏನೇ ಆಗಿರ್ಬೋದು, ಸೆಕ್ಯೂರಿಟಿ ಮಾರ್ಕೆಟ್ಗೆ ಸಂಬಂಧಪಟ್ಟಂತಹ ಸಿವಿಲ್ ಕೋರ್ಟ್ ಮ್ಯಾಟರ್ ಆಗಿರ್ಬೋದು, ಇದೆಲ್ಲ ಕೂಡ ಈ ಒಂದು ಸೆಬಿ ಬೋರ್ಡ್ಗೆ ಪವರ್ಸ್ ಇದೆ. ನೆಕ್ಸ್ಟ್, ಇಟ್ ಟೇಕ್ಸ್ ಲೀಗಲ್ ಆ್ಯಕ್ಷನ್ ಇನ್ ಪೋರ್ಷನ್ ಆಫ್ ಇನ್ವೆಸ್ಟರ್. ಏನಾದರೂ ಲೈಕ್ if anybody is not following, or if somebody is breaking the rules, or somebody is not following as all the regulations, rules of the policies, it can sometimes take the legal action on the investors ಮೇಲೆ legal action ತಗೊಳ್ಳೋಂಥ ಪವರ್ ಕೂಡ ಈ ಒಂದು ಸೆಬಿಗೆ ಇದೆ ಸೆಕ್ಯೂರಿಟಿ ಮಾರ್ಕೆಟಲ್ಲಿ ಟ್ರೇಡ್ ಮಾಡುವಂಥ ಸಮಯದಲ್ಲಿ. ಪ್ರೊಹಿಬಿಷನ್ ಆಫ್ ಮ್ಯಾನಿಪುಲೇಟಿವ್ ಆ್ಯಂಡ್ ಡಿಸೆಪ್ಟಿವ್ ಡಿವೈಸಸ್. ಮ್ಯಾನಿಪುಲೇಟಿವ್ ಆ್ಯಂಡ್ ಡಿಸೆಪ್ಟಿವ್ ಅಂದರೆ ಏನಾದರೂ ಮೋಸ ಮಾಡೋದು ಅಥವಾ ಶೇರ್ ಪ್ರೈಸಸಲ್ಲಿ ರಾಂಗ್ ಕೋಟ್ ಮಾಡೋದು ಅಥವಾ ಚೀಟ್ ಮಾಡೋದು ಇನ್ವೆಸ್ಟರ್ಸ್ನ. ಸೊ ಈ ರೀತಿ ಸೆಕ್ಯೂರಿಟಿ ಮಾರ್ಕೆಟಲ್ಲಿ ಏನಾದರೂ ಕಂಡು ಬಂದರೆ ಇಟ್ ವಿಲ್ ಪ್ರೊಹಿಬಿಟ್ ದಟ್ ಅಂತ ಒಂದು ಇಲ್ಲಿಗಲ್ ಆ್ಯಕ್ಟಿವಿಟೀಸ್ನೆಲ್ಲ ತಡೆಗಟ್ಟ ಅಂಥದ್ದು ಕೂಡ ಈ ಒಂದು ಸೆಬಿಗೆ ಪವರ್ಸ್ ಇದೆ. ಅದೇ ರೀತಿ to issue directives to investigate and erase digest proceedings it required. ಅದೇ ರೀತಿ sometimes it will give the directions and powers to check proceedings. ಏನಾದರೂ ಡೀಟೇಲ್ ಆಗಿ ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ ಎಲ್ಲ ಬೇಕಾಗಿದ್ದಂಥ ಡಾಕ್ಯುಮೆಂಟೇಷನ್ ಎಲ್ಲ ಒದಗಿಸ್ಕೊಡೋವಂಥದ್ದು. In addition to its general responsibilities, it was assigned some of the following specific responsibilities. ಈ ಒಂದು ಜನರಲ್ ಸಾಮಾನ್ಯ ಜವಾಬ್ದಾರಿ ಜೊತೆಗೆ ಇನ್ನೂ ಅತಿ ಹೆಚ್ಚು ಎಡಿಷ್ನಲ್ ರೆಸ್ಪಾನ್ಸಿಬಿಲಿಟೀಸ್ ಕೂಡ ಈ ಒಂದು ಸೆಬಿ ಮೇಲೆ ಇರ್ತವೆ. ಒಂದು, ರಿಜಿಸ್ಟ್ರಿಂಗ್ ಆ್ಯಂಡ್ ರೆಗ್ಯುಲೇಷನ್ ದ ವರ್ಲ್ಡ್ ಆಫ್ ಸ್ಟಾಕ್ ಬ್ರೋಕರ್ಸ್, share transferred agents, bankers to an issue, trustees or trust deals registered to an issue, merchant bankers, underwriter, profile manager, investment advisor and such other intermediaries. ಈ ಒಂದು ಕೆಳಗಡೆ ಮೆನ್ಷನ್ ಮಾಡಿರುವಂಥ ಈ ಎಲ್ಲ ಏಜೆಂಟ್ಗಳು, ಸ್ಟಾಕ್ ಬ್ರೋಕರ್ಸ್ ಆಗಿರ್ಬೋದು, ಹಾಗೆ ಶೇರ್ ಟ್ರಾನ್ಸ್ಫರ್ಡ್ ಏಜೆಂಟ್ಗಳಾಗಿರ್ಬೋದು, ಬ್ಯಾಂಕರ್ಸ್ ಆಗಿರ್ಬೋದು, ಆಮೇಲೆ ಟ್ರಸ್ಟ್ಗಳಾಗಿರ್ಬೋದು, ರಿಜಿಸ್ಟರ್ ಆಗಿರ್ಬೋದು, ಇವರೆಲ್ಲ ಒಂದು ಮರ್ಚೆಂಟ್ ಬ್ಯಾಂಕರ್ಸ್ ಹಾಗೆ ಅಂಡರ್ರೈಟರ್ ಪೋರ್ಟ್ಫೋಲಿಯೋ ಮ್ಯಾನೇಜರ್ಸ್ ಇವ್ರದ್ದು ಎಲ್ಲ ಕೂಡ ರಿಜಿಸ್ಟ್ರೇಷನ್ ಸರಿಯಾಗಿ ಆ್ಯಸ್ ಪರ್ ದ ಪಾಲಿಸಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡಿ ಈ ಒಂದು ಏಜೆಂಟ್ಗಳನ್ನ ರಿಜಿಸ್ಟ್ರೇಷನ್ ಮಾಡ್ತಕ್ಕಂಥದ್ದು, ಅದೇ ರೀತಿ ಇದನ್ನು ರೆಗ್ಯುಲೇಟ್ ಮಾಡ್ತಕ್ಕಂಥದ್ದು, ಈ ವರ್ಕನ್ನು ಪ್ರಾಪರಾಗಿ ಮಾನಿಟರ್ ಮಾಡ್ತಕ್ಕಂಥದ್ದು ಎಲ್ಲ ಇಂಟರ್ಮೀಡಿಯೇಟ್ಸ್ಗೆ ಈ ಒಂದು ಇನ್ವೆಸ್ಟ್ಮೆಂಟ್
ಅಡ್ವೈಸರ್ಸ್ ಎಲ್ಲರೂ ಕೂಡ ಕಂಪಲ್ಸರಿ ಈ ಒಂದು ಸೆಬಿ ಅಡಿಯಲ್ಲಿ ರಿಜಿಸ್ಟ್ರೇಷನ್ ಕಂಪಲ್ಸರಿ ಆಗಿರಬೇಕು. ನೆಕ್ಸ್ಟ್, regulating the business in stock exchange and any other securities market. ಬರೀ ಸ್ಟಾಕ್ ಎಕ್ಸ್ಚೇಂಜ್ಗಳು ಹಾಗೆ ಯಾವುದೇ ಬಿಸ್ನೆಸ್ನ ಕೂಡ ಇದು ರೆಗ್ಯುಲೇಟ್ ಮಾಡ್ತಾ ಇರುತ್ತೆ. ಅಂದರೆ ಸೆಕ್ಯೂರಿಟಿ ಮಾರ್ಕ್ ಅಡಿಯಲ್ಲಿ ಮಾರಾಟ ಮಾಡ್ತಕ್ಕಂಥ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಗ್ತಕ್ಕಂಥ ಎಲ್ಲ ಸ್ಟಾಕ್ ಎಕ್ಸ್ಚೇಂಜ್ ಎಲ್ಲ ಸೆಕ್ಯೂರಿಟೀಸ್ಗಳು ಕೂಡ ಸ್ಟಾಕ್ ಎಕ್ಸ್ಚೇಂಜಲ್ಲಿ ಇಟ್ ವಿಲ್ ಟೇಕ್ ಕೇರ್ ಆಫ್ ಆಲ್ ದ ಬಿಸ್ನೆಸ್ಸಸ್ ವಿಚ್ ವಿಲ್ ಟ್ರೇಡ್ ಅಥವಾ ಲಿಸ್ಟ್ ಇರುವಂಥ ಸೆಬಿ ಲಿಸ್ಟ್ ಇರುವಂಥ ಕಂಪನೀಸ್ನೆಲ್ಲ ಕೂಡ ಇದು ರೆಗ್ಯುಲೇಟ್ ಮಾಡ್ತಕ್ಕಂಥ ಪವರ್ಸ್ ಇದೆ ಸೆಬಿಗೆ. ನೆಕ್ಸ್ಟ್, ರೆಗ್ಯುಲೇಟಿಂಗ್ ವರ್ಕ್ ಆಫ್ CIS ಇನ್ಕ್ಲೂಡಿಂಗ್ ಮ್ಯೂಚುವಲ್ ಫಂಡ್ಸ್. ಈ ಒಂದು ಮ್ಯೂಚುವಲ್ ಫಂಡ್ಸ್ನ ಕೂಡ ಮಾನಿಟರ್ ಮಾಡೋವಂಥದ್ದು, ರೆಗ್ಯುಲೇಟ್ ಮಾಡೋವಂಥ ಪವರ್ಸ್ ಈ ಒಂದು ಸೆಬಿಗೆ ಇದೆ. ಅದೇ ರೀತಿ ಪ್ರಮೋಟಿಂಗ್ ಆ್ಯಂಡ್ ರೆಗ್ಯುಲೇಟಿಂಗ್ ಆರ್ಗನೈಸೇಷನ್ಸ್, SRO ಸೆಲ್ಫ್ ರೆಗ್ಯುಲೇಟಿಂಗ್ ಆರ್ಗನೈಸೇಷನ್ಸ್ನ ಕೂಡ ಪ್ರಮೋಟ್ ಮಾಡೋದು ಕೂಡ ಈ ಒಂದು ಸೆಬಿ ಆಬ್ಜೆಕ್ಟಿವ್ ಆಗಿರುತ್ತೆ. ಹಾಗೆ ಪ್ರೊಹಿಬಿಟೆಡ್ ಫ್ರಾಡಲೆಂಟ್ ಹಾಗೆ ಅನ್ಫೇರ್ ರೇಟ್ ಪ್ರಾಕ್ಟೀಸಸ್ ರಿಲೇಟಿಂಗ್ ಟು ಈ ಒಂದು ಸೆಕ್ಯೂರಿಟಿ ರೇಟ್ಸ್ ಆಗಲಿ ಪ್ರೈಸ್ ಆಗಲಿ ಮಾರ್ಕೆಟಲ್ಲಿ ರೇಟ್ಗಳ ವ್ಯತ್ಯಾಸ ಆಗಿ ಏನಾದರೂ ಇಲ್ಲಿಗಲ್ ಆಗಿ ಅಥವಾ ಅನ್ಫೇರ್ ಆಗಿ ಅನ್ಜಸ್ಟಿಸ್ ಆಗಿ ಏನಾದರೂ ರೇಟ್ಗಳನ್ನ ಅಲ್ಲಿ ಕಂಡು ಬಂದರೆ ಅನ್ಫೇರ್ ರೇಟ್ ಪ್ರಾಕ್ಟೀಸಸ್ ಇಂಥದನ್ನೆಲ್ಲ ಏನಾದರೂ ಕಂಡು ಬಂದರೆ ದಿಸ್ ಸೆಬಿ ಹ್ಯಾಸ್ ದ ಪವರ್ ಟು ಪ್ರೊಹಿಬಿಟ್ ಅಂಥ ಆ್ಯಕ್ಟಿವಿಟೀಸ್ ಅಂಥ ಒಂದು ಕಾರ್ಯಗಳನ್ನ ಸೆಬಿ ತಡೆಗಟ್ಟೋದಕ್ಕೆ ಪವರ್ಸ್ ಇದೆ. ಹಾಗೆ ಪ್ರಮೋಟಿಂಗ್ ಇನ್ವೆಸ್ಟರ್ಸ್ ಎಜುಕೇಷನ್ ಆ್ಯಂಡ್ ಟ್ರೈನಿಂಗ್ ಆಫ್ ಇಂಟರ್ಮೀಡಿಯೇಟ್ಸ್ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ದೀವಿ. ಇದು ಇನ್ವೆಸ್ಟರ್ಸ್ಗೆ ಎಜುಕೇಟ್ ಮಾಡುತ್ತೆ. ಎಲ್ಲ ಸೆಕ್ಯೂರಿಟೀಸ್ ಬಗ್ಗೆ ಎಲ್ಲ ಇನ್ವೆಸ್ಟರ್ಸ್ಗೆ ಸೆಕ್ಯೂರಿಟಿ ಮಾರ್ಕೆಟಲ್ಲಿ ನಾಲೆಡ್ಜ್ ಇಲ್ಲದೆ ಹೋಗ್ಬೋದು. ಸೊ ದಿಸ್ ಸೆಬಿ ವಿಲ್ ಪ್ರೊವೈಡ್ ಸ್ಪೆಷಲ್ ಎಜುಕೇಷನ್ ಮೀನ್ಸ್ ಇಟ್ ವಿಲ್ ಗೈಡ್ ದೆಮ್ ಪ್ರಾಪರ್ಲಿ ಸೊ ದಟ್ ದೇ ಕೆನಾಟ್ ಬಿ ಚೀಟೆಡ್. ಅದೇ ರೀತಿ ಈ ಒಂದು ಇಂಟರ್ಮೀಡಿಯೇಟ್ಸ್ಗೆ ಕೂಡ ಈ ಏಜೆಂಟ್ಸ್ಗಳಿಗೆ ಕೂಡ ಬೇಕಾದ ಟ್ರೈನಿಂಗ್ನ ಕೂಡ ಈ ಒಂದು ಸೆಬಿ ಪ್ರೊವೈಡ್ ಮಾಡುತ್ತೆ. ನೆಕ್ಸ್ಟ್, ಪ್ರೊಹಿಬಿಟಿಂಗ್ ಇನ್ಸೈಡರ್ ಟ್ರೈನಿಂಗ್ ಅಂದರೆ ಆ ಒಂದು ಕಂಪನಿ ಮ್ಯಾನೇಜರ್ಸ್, ಮೆಂಬರ್ಸ್, ಎಂಪ್ಲಾಯರ್ಸ್ ಈ ರೀತಿ ಒಳಗಡೆ ಆಗುವಂಥ ಟ್ರೈನಿಂಗ್ಗಳನ್ನ ಕೂಡ ಇಟ್ ವಿಲ್ ಪ್ರೊಹಿಬಿಟ್. ಅಂದರೆ ಅನ್ಫೇರ್ ಆಗಿ ಯಾವುದೂ ಆಗ್ದಂಗೆ ಎವ್ರಿಥಿಂಗ್ ಶುಡ್ ಬಿ ಲಿಸ್ಟೆಡ್ ಇನ್ ದ ಸ್ಟಾಕ್ ಎಕ್ಸ್ಚೇಂಜ್ ಆ್ಯಂಡ್ ದ ರೇಟ್ ಶುಡ್ ಬಿ ಫೇರ್ ಆ್ಯಂಡ್ ದೇರ್ ಶುಡ್ ನಾಟ್ ಬಿ ಎನಿ ಫ್ರಾಡುಲೆಂಟ್ ಆ್ಯಕ್ಟಿವಿಟೀಸ್. ಇಷ್ಟೆಲ್ಲ ಕಾರ್ಯಗಳನ್ನ ಸೆಕ್ಯೂರಿಟಿ ಮಾರ್ಕೆಟಲ್ಲಿ ದಿಸ್ ಸೆಬಿ ವಿಲ್ ಡೂ ದ ಕಂಟ್ರೋಲಿಂಗ್. ಹಾಗೆ ರೆಗ್ಯುಲೇಷನ್ ಸೆನ್ಸೇಷನಲ್ acquisition ಆಫ್ ಶೇರ್ಸ್ ಆ್ಯಂಡ್ ಟೇಕ್ ಓವರ್ ಕಂಪನೀಸ್ ಕೂಡ. ನೆಕ್ಸ್ಟ್, ಕಾಲಿಂಗ್ ಫಾರ್ ಇನ್ಫಾರ್ಮೇಷನ್ ಫ್ರಮ್ ಅಂಡರ್ಟೇಕಿಂಗ್ ಇನ್ಫಾರ್ಮೇಷನ್ ಕಂಡಕ್ಷನ್ ಇಂಕ್ವೈರೀಸ್ ಆ್ಯಂಡ್ ಆಡಿಟ್ಸ್ ಆಫ್ ಸ್ಟಾಕ್ ಎಕ್ಸ್ಚೇಂಜ್ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಸ್ಟಾಕ್ ಎಕ್ಸ್ಚೇಂಜ್ಗಳನ್ನ ಆಡಿಟ್ ಮಾಡ್ಬೋದು. ಇಟ್ ಕ್ಯಾನ್ ಕಂಡಕ್ಟ್ ಎನಿ ಟೈಮ್. ಇಟ್ ಕ್ಯಾನ್ ಕಂಡಕ್ಟ್ ದ ಇನ್ಸ್ಪೆಕ್ಷನ್ ಸ್ಟಾಕ್ ಎಕ್ಸ್ಚೇಂಜಲ್ಲಿ ಇಂಟರ್ಮೀಡಿಯೇಟ್ಸ್ಗಾಗಿರ್ಬೋದು ಹಾಗೆ SROಸ್ಗೆ ಕೂಡ. ನೆಕ್ಸ್ಟ್, ಲೆವಿಂಗ್ ಫೀಸ್ or other charges for carrying the above purposes. It will also levy the charges for carrying out some services and conduct research for the above purposes and perform such other functions may be prescribed. ಸೊ ಇವೆಲ್ಲ ಕೂಡ ಬೇಸಿಕ್ ಆಗಿ ಸೆಬಿದು ಫಂಕ್ಷನ್ ಅಂತ ಹೇಳ್ಬೋದು. ಇನ್ನೊಂದು ಸೆಷನಲ್ಲಿ ನಾವು ಫಂಕ್ಷನ್ಸ್ ಆಫ್ ಸೆಬಿನ ನೋಡೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಕೋಪ್ರೇಷನ್. ಥ್ಯಾಂಕ್ ಯು ಸ್ಟೂಡೆಂಟ್ಸ್.